ಹಾಯ್, ಏನು ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಬೇಜಾರಾಗ್ತಾಯಿತ್ತು. ಸರಿ ಜಾಮೂನಾದರೂ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಯಾವ ರೀತಿ ನಾನು ಜಾಮೂನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತು. ಮೊದಲು ಜಾಮೂನ್ ಪೌಡರ್ ತಗೊಂಡು ಕಟ್ ಮಾಡ್ಕೋಬೇಕು. ಇಷ್ಟು ಪೌಡರ್ ಅಂತ ಇದರಲ್ಲೇ ಒಂದು 50 ಜಾಮೂನ್ ಅಂತೂ ಆಗುತ್ತೆ. ಪ್ರತಿ ಸರಿ ನ್ಯೂ ಇಯರಲ್ಲಿ ಮಾಡ್ತಾ ಇದ್ವಿ. ಈ ಸರಿ ಏನೂ ಮಾಡಿಲ್ಲ, ಯಾಕೆ ಅಂತಲೇ ಇನ್ನೂ ಗೊತ್ತಿಲ್ಲ ನನಗೂ. ಮೊದಲು ಜಾಮೂನ್ ಪೌಡ್ರಿಗೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಷ್ಟು ಬೇಕಷ್ಟೇ ಹಾಕ್ಕೊಳ್ಳಿ ಹಾಲು. ಮತ್ತು ನೀರು ಅಷ್ಟೇ ಮಿಕ್ಸ್ ಮಾಡ್ತಾ ನೀಟಾಗಿ ನಿಧಾನಕ್ಕೆ ನೋಡ್ಕೊಂಡು ಹಾಕೋಬೇಕು. ತೆಳ್ಳು ಆಗಿಬಿಟ್ರೆ ಕಷ್ಟ. ನೀರು ಸ್ವಲ್ಪನೇ ಕೇಳುತ್ತೆ ಇದು. ಇನ್ನೊಂದು ವಿಷಯ, ಮೊದಲು ಕಲಸೋಕ್ಕೂ ಮುಂಚೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡಬೇಕು. ನೋಡಿ, ಈ ರೀತಿ ಕಲಿಸ್ಕೋಬೇಕು ಚೆನ್ನಾಗಿ. ನಾವು ಕಲಿಸೋದ್ರ ಮೇಲೆ ಜಾಮೂನು ಡಿಪೆಂಡ್ ಆಗಿರುತ್ತೆ ಯಾವ ಥರ ಬರುತ್ತೆ ಅಂತ. ನಾವು ನೀಟಾಗಿ ನಾದಿ ಕಲಿಸಿಲ್ಲ ಅಂದರೆ ಜಾಮೂನ್ ನೀಟಾಗಿ ಬರಲ್ಲ. ಈಗಲೇ ಹೇಳ್ತಿದ್ದೀನಿ ಮತ್ತೊಂದು ಸರಿ, ನಾವು ಕಲಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಮೂನ್ ಮಾಡೋದು. ಸ್ವೀಟ್ ಅಂದರೆ ಫಸ್ಟ್ ನೆನಪಾಗೋದೇ ಜಾಮೂನು ನನಗಂತೂ. ಯಾಕಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಅದಕ್ಕೋಸ್ಕರ ಜಾಮೂನ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಜಾಮೂನ್ ಇಷ್ಟಪಡದೇ ಇರೋರೆ ಪಾಪಿಗಳು ಅಂದ್ಕೊಳ್ಳಿ. ಅದರಲ್ಲೂ ಮನೆ ಜಾಮೂನ್ ಅಂದರೆ ತುಂಬ ಇಷ್ಟ. ನೋಡಿದ್ರಲ್ಲ, ಮಿಸ್ ಆದರೆ ಜಾಸ್ತಿ ಆಗಿಬಿಡುತ್ತೆ ನೀರು. ಹುಷಾರಾಗಿ ನೋಡಿಕೊಂಡು ಚಪಾತಿ ಹಿಟ್ಟನ್ನ ಹೆಂಗೆ ನಾದಿ ಕಲಿಸ್ತೀವೋ ಹಂಗೆ ಇದನ್ನು ಕೂಡ ನೀಟಾಗಿ ಕಲಿಸ್ಕೋಬೇಕು. ನನಗೂ ಈ ಕಲಿಸೋದೆಲ್ಲ ಒಂಥರ ಹಿಂಸೆನೇ. ಬಟ್ ವಿಡಿಯೋ ಮಾಡಬೇಕು ಅಂದರೆ ನಾನೇ ಕಲಿಸ್ಬೇಕು. ಒಂಚೂರು ಎಣ್ಣೆ ಹಾಕ್ಕೊಂಡ್ರೆ ಅಂಟಲ್ಲ ಅಂತ ಅಷ್ಟೇ, ಬೇರೆ ಯಾವ ರೀಸನ್ಗೂ ಅಲ್ಲ. ಎಣ್ಣೆ ಹಾಕ್ಕೊಂಡ್ರೆ ಕೈ ಅಂಟಲ್ಲ. ಅಲ್ಲೊಂದು ಕಡೆ ಬಿಸಿನೀರು ಕಾಯ್ತಾ ಇದೆ. ಕಾದ್ಮೇಲೆ ಸಕ್ಕರೆ ಹಾಕಿದ್ರೆ ಪಾಕ ಬೇಗ ಬರುತ್ತೆ. ಸುತ್ತಾಗ್ಬಿಡ್ತಪ್ಪ ಬೇರೆ. ಯಾರೆಲ್ಲ ಜಾಮೂನ್ ಅಂದರೆ ತುಂಬ ಇಷ್ಟಪಡ್ತಿರ್ತೀರ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ಯಾರಿಗೆಲ್ಲ ಇಷ್ಟ ಇಲ್ಲ ಜಾಮೂನು ಅವರು ಕೂಡ ಕಮೆಂಟ್ ಹಾಕ್ಬೋದು. ಇಷ್ಟ ಆಗೋರು ಮಾತ್ರ ಅಲ್ಲ. ನೋಡಿ, ಈ ರೀತಿ ಕಲಿಸ್ಕೋಬೇಕು. ಅಮ್ಮ ಹೇಳ್ತು ಸಾಂಬಾರು ಮಾಡಿಬಿಡು, ಹಂಗೆ ಹೆಂಗೂ ಕಿಚನಲ್ಲೇ ಇದೆಯಾ ಅಂತ. ಅದಕ್ಕೆ ಒಂದು ಕಡೆ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ. ಬೇಳೆ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ. ಹಂಗೆ ಜೊತೆಗೆ ಇದು ಏನಪ್ಪ ಜಾಮೂನ್ದು ಉಂಡೆ ಮಾಡ್ತಾ ಇದ್ದೀನಿ. ಉಂಡೆ ನಾವು ಎಷ್ಟು ನೀಟಾಗಿ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಜಾಮೂನ್ ಬರುತ್ತೆ. ನಾವೇನಾದ್ರು ಉಂಡೆ ನೀಟಾಗಿ ಮಾಡಿಲ್ಲ ಅಂದರೆ ಜಾಮೂನು ಟಪ್ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿರ್ತೀನಿ ಅನ್ಕೊತೀನಿ ಇನ್ಸ್ಟಾಗ್ರಾಮಲ್ಲಿ. ಯಾವ ರೀತಿ ಹೊಡೆದೋಯ್ತು ಡಮ್ ಡಮ್ ಅಂತ ಹಾರುತ್ತೆ, ಹಂಗಾಗ್ಬಿಡುತ್ತೆ. ಹಂಗಾಗಬಾರ್ದು ಅಂದರೆ ಉಂಡೆನ ಈ ರೀತಿ ನೀಟಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಫುಲ್ಲು ಫೋರ್ಸಾಗೆ. ಯಾರಿಗೆಲ್ಲ ಜಾಮೂನ್ ಇಷ್ಟ ಕಮೆಂಟ್ ಮಾಡಿ, ಯಾರಿಗೆಲ್ಲ ಇಷ್ಟ ಇಲ್ಲ ಅವರು ಕೂಡ ಕಮೆಂಟ್ ಮಾಡಿ. ಮತ್ತು ನಾಳೆ ಗುರುವಾರ ರಾಯರ ವಾರ, ಅದು ಅಲ್ಲದೆ ಶುಕ್ರವಾರ ವೈಕುಂಠ ಏಕಾದಶಿ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಏಕಾದಶಿ. ಅದರಲ್ಲೂ ವೈಕುಂಠ ಏಕಾದಶಿ ಅಂದರೆ ನನಗೆ ತುಂಬ ಇಷ್ಟ. ವೈಕುಂಠ ಏಕಾದಶಿನ ಯಾವ ರೀತಿ ಮಾಡಬೇಕು ಅಂದರೆ,
ಹಿಂದಿನ ದಿನ ಶುಕ್ರವಾರ ಏಕಾದಶಿ ಇರೋದ್ರಿಂದ ಹಿಂದಿನ ದಿನ ನೈಟ್ ಊಟ ಮಾಡಬಾರ್ದು. ಅಂದರೆ 6 ಗಂಟೆ ಒಳಗಡೆನೆ ಊಟ ಮಾಡ್ಕೊಳ್ಳಿ ಏಕಾದಶಿ ಮಾಡೋರು. ಗುರುವಾರ ನೈಟ್ ಊಟನ ಬೆಳಗಿನ ಜಾವ ಬೇಗ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ರಾಯರಿಗೆ ಹೂ ಇಡಬಾರ್ದು. ತುಳಸಿ ಇಟ್ಟು ಪೂಜೆ ಹೂವೆಲ್ಲ ಇಟ್ಟು ಪೂಜೆ ಮಾಡಬಾರ್ದು. ಅವತ್ತಿನ ದಿನ ಉಪವಾಸ ಇರ್ತೀನಿ ಅನ್ನೋರು ಅನ್ನ, ಮೇಯ್ನ್ ಇಂಪಾರ್ಟೆಂಟ್ ಅನ್ನ ತಿನ್ನಬಾರ್ದು. ಎಳ್ನೀರು ಕುಡಿಬೋದು, ನೀರು ಕುಡಿಬೋದು. ಅಷ್ಟು ನೀರು ಎಳ್ನೀರು ಕುಡಿಯೋದೇ ಮಾಡೋಕ್ಕಾಗೋದೇ ಇಲ್ಲ. ಸೊ ಎಳ್ನೀರು ನೀರು ಕುಡೀರಿ. ಅದಾದಮೇಲೆ ನಮಗೆ ಟ್ಯಾಬ್ಲೆಟ್ ತೊಗೋತೀವಿ, ಏನೂ ತಿಂದೇ ಇರೋಕ್ಕಾಗಲ್ಲ ಅನ್ನೋರು ರವೆ ಗಂಜಿ, ಗೋಧಿ ಹಿಟ್ಟಿಂದು ಈ ಥರ ಏನಾದರೂ ತಿನ್ನಿ. ರೈಸ್ ಅಂತೂ ತಿನ್ನೋಕ್ಕೆ ಹೋಗಬೇಡಿ. ಅದಾದಮೇಲೆ ನೈಟು ಅಷ್ಟೇ ಆದಷ್ಟು ಗಂಜಿನೇ ಕುಡೀರಿ. ಏನೂ ತಿನ್ನೋಕ್ಕೆ ಹೋಗಬೇಡಿ. ನೀರು ಕೊಡಲ ಕುಡಿಯೋಕ್ಕ, ಏನು ತಿನ್ನೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಡೇ ಅಂದರೆ ಶನಿವಾರ ಬೆಳಿಗ್ಗೆ ಎದ್ದು ಮತ್ತೆ ಬೆಳಗಿನ ಜಾವ 5:30 6 ಗಂಟೆಗೆ ಸ್ನಾನ ಮಾಡಿ ರಾಯರ ಮಠಕ್ಕೆ ಹೋಗಿ ಬಂದು ರಾಯರ ಮಠಕ್ಕೆ ಹೋಗಿ ಬಂದು ನೀವು ದೇವ್ರಿಗೆ ನೈವೇದ್ಯ ಮಾಡಿಟ್ಟಿರ್ತೀರಲ್ವ, ನೈವೇದ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಾರ್ದು. ಅದೇ ರೀತಿ ನೈವೇದ್ಯ ಮಾಡಬೇಕು. ಅವಲಕ್ಕಿ, ಹಸಿ ಅವಲಕ್ಕಿ, ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ನೀವೇನಾದರೂ ಮಾಡ್ಬೋದು. ಅದನ್ನ ನೈವೇದ್ಯಕ್ಕೆ ಇಟ್ಟಿರೋದನ್ನೇ ನೀವು ಒಪ್ಪತ್ತು ಬಿಡಬೇಕು. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಮಾಮೂಲಿ ನೀವು ತಿಂತೀರಲ್ವ, ನಾರ್ಮಲ್ ಫುಡ್ ನಿಮ್ಗೇನು ಬೇಕೋ ಅದನ್ನ ತಿನ್ಬೋದು. ಇಷ್ಟು ಏಕಾದಶಿಗೆ ಮಾಡಬೇಕಾಗಿರೋವಂಥದ್ದು. ಏಕಾದಶಿ ದಿನ ನಾನಂತೂ ಇಲ್ಲೇ ಜಯನಗರ ರಾಯರ ಮಠದಿಂದ ಸ್ವಲ್ಪ ಇನ್ನು ಈ ಕಡೆ ನಮ್ಮನೆ ಕಡೆಗೆ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಂತೂ ಮಿಸ್ ಮಾಡದೆ ಪ್ರತಿ ವರ್ಷ ಹೋಗ್ತೀವಿ. ಹೋದ ವರ್ಷ ಈಶಾನಿ ಅವರು, ನಾನು, ಸ್ನೇಹ, ಸೌಮ್ಯ ಅಕ್ಕ ಎಲ್ಲರೂ ಹೋಗಿದ್ವಿ. ಈ ವರ್ಷ ನೋಡೋಣ ಏನು ಮಾಡೋದು, ಹೆಂಗೆ ಹೋಗೋದು ಗೊತ್ತಿಲ್ಲ. ಬೆಳಿಗ್ಗೆನೇ ಹೋಗಿ ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲ ಹೋಗೋಕ್ಕಾಗಲ್ಲ, ತುಂಬ ರಶ್ ಆಗಿಬಿಡ್ತಾರೆ. ಸೊ ಅದಕ್ಕೆ ಬೆಳಿಗ್ಗೆನೇ ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಮ್ಮಂಗೆ ಹೊಟ್ಟೆ ಹಸ್ಬಿಟ್ಟೈತೆ, ಅದಕ್ಕೆ ಏನೋ ಹುಡ್ಕೊಂಡು ತಿನ್ಕೋತಾರೆ. ಮಮ್ಮಿ ನುಗ್ಗೆಕಾಯಿ ಸಾಂಬಾರು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಏನು ಅದಕ್ಕೆ ಮೇಲ್ಕೊಟ್ಟೈತಾ ಇದ್ದೀವಿ. ಒಂಚೂರು ನಮ್ಮಮ್ಮ ಧನಿಯಾ ಪುಡಿ ಅಂದರೆ ಮಟನ್ ಚಿಕನ್ ಸಾಂಬಾರಿಗೆ ಪುಡಿ ಖಾಲಿ ಆಗಿಬಿಟ್ಟಿತ್ತು. ನಾವು ನಾನ್ ವೆಜ್ಗೆ ಬೇರೆ ಥರ ಪುಡಿ ಮಾಡ್ಕೊತೀವಿ, ವೆಜ್ಗೆ ಬೇರೆ ಥರ ಪುಡಿ ಮಾಡ್ಕೊತೀವಿ. ವೆಜ್ ಪುಡಿ ಇದೆ, ನಾನ್ ವೆಜ್ ಪುಡಿ ಖಾಲಿ ಆಗಿದೆ. ಸೊ ಅಮ್ಮ ಅಲ್ಲಿ ಮೇಲುಗಡೆ ಮೆಣಸಿನ್ಕಾಯಿ ಮತ್ತು ಏನದು ಧನಿಯಾ ಕಾಳು ನೆನೆ ಹಾಕಿದ್ದಾರೆ. ಅಲ್ಲಿ ನೋಡ್ಕೋಬೇಕು, ಕಾಗೆ ಪಾರಿವಾಳ ತಿನ್ಕೊಳ್ಳುತ್ತೆ ಅಂತ ಹೋಯ್ತಾ ಇದೆ. ನೀನೇ ಮಾಡ್ಬಿಡು ಅಂತ ಅರ್ಥ ಇಂಡೈರೆಕ್ಟಾಗಿ. ಮಾಡೋಣ ನಾವೇ ಅಡುಗೆ ಎಲ್ಲ ಅಮ್ಮನೇ ಜಾಸ್ತಿ ಮಾಡೋದು. ಇವತ್ತು ಹೆಂಗೂ ಕಿಚನಲ್ಲಿ ಇದ್ದೀನಲ್ವ, ಮುಗಿಸ್ಬಿಡೋಣ ನಾನೇ ಅಂತ ಬೇಕಾಗಿತ್ತು. ನೋಡಿ ತರಕಾರಿ ಹಚ್ಚಿಟ್ಕೊಂಡಿದ್ದೀನಿ. ತರಕಾರಿ ಎಲ್ಲ ತೊಳೆದು ಇದಕ್ಕೆ ಹಾಕೋಬೇಕು. ಇದು ಈರುಳ್ಳಿ ಮತ್ತು ಟೊಮೊಟೊ. ನಾನಂತೂ ಪಾತ್ರೆಗಳನ್ನ ಅಲ್ಲಲ್ಲೇ ಕ್ಲೀನ್ ಮಾಡಿಬಿಡ್ತೀನಿ. ಯಾಕಂದ್ರೆ ಆಮೇಲೆ ಸುಮ್ಮನೆ ನಮ್ಮದು ಸಿಂಕ್ ಚಿಕ್ಕದು, ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಈಸಿ. ಆಮೇಲೆ ನೀರು ಕಮ್ಮಿ ಇರುತ್ತಲ್ಲ, ಬೇಳೆ ಕೂಗೋಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿರ್ತೀವಿ ನಾವು ನೀರನ್ನ. ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಸಾಂಬಾರು ಪುಡಿದು ಬೇಳೆ ಸಾಂಬಾರು ಪುಡಿ ಎಷ್ಟು ಬೇಕಷ್ಟನ್ನ ಹಾಕಬೇಕು. ಈ ಥರ ತಿರುಗಿಕೊಂಡು ಉಪ್ಪು ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು, ಓಕೆನಾ.
ಇವಾಗ ಇನ್ನೊಂದೆರಡು ಕೂಗ್ಸೋಣ. ಕೂಗಲಿ. ನಾನು ಪಕ್ಕದಲ್ಲೇ ಟಿಶ್ಯೂ ಯಾವಾಗ ಇಟ್ಕೊಂಡಿರ್ತೀನಿ, ಅಲ್ಲಲ್ಲೇ ಒರೆಸಿ ಅದ್ರ ಜಾಗ ಸೇರಿಸ್ಕೋಬೇಕು. ಇವಾಗ ಸಾಂಬಾರು ಆ ಕಡೆ ಇಟ್ಬಿಟ್ಟು ಈ ಕಡೆ ಇಟ್ಕೊಳ್ತೀನಿ, ಯಾಕಂದರೆ ಬೇಗ ಆಗಲಿ ಅಂತ ಅಷ್ಟೇ. ಅಡುಗೆ ಮನೆ ಅಂತ ನನಗೂ ಇಷ್ಟ ಇಲ್ಲ, ಏನು ಮಾಡಲಿ, ಮಾಡಬೇಕು ಅಷ್ಟೇ. ಆಯಿಲು ಸ್ವಲ್ಪನೇ ಹಾಕೊಂಡ್ರೆ ಸಾಕು ಜಾಮೂನ್ಗೆ. ಆಯಿಲ್ ಚೆನ್ನಾಗಿ ಕಾಯಬೇಕು. ಅಷ್ಟರಲ್ಲಿ ಸಾಂಬಾರು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕ್ಬಿಡ್ತಿದ್ದೀನಿ. ಜಾಮೂನು ಡೈರೆಕ್ಟ್ ಇದ್ರೊಳಗಡೆ ಹಾಕೋದು. ಸೊ ಜಾಮೂನ್ ಸದ್ಯಕ್ಕೆ ಮಾಡಿದ್ದಾಯಿತು. ಅಲ್ಲೇ ಕ್ಲೀನ್ ಕೂಡ ಮಾಡ್ಕೊತೀನಿ ನಾನು, ತುಂಬ ಹಂಗೆ ಗಲೀಜು ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ. ಇವಾಗ ಕಾಯ್ದಿರೋ ಎಣ್ಣೆನ ಒಂದು ಡಬ್ಬಕ್ಕೆ ಹಾಕಿಟ್ಟು ಅದೇ ಬಾಣಲಿಗೆ ಒಗ್ಗರಣೆ ಮಾಡ್ಕೋಬೋದು. ಸೊ ಅದಕ್ಕೆ ಈ ಎಣ್ಣೆನ ಈ ಗ್ಲಾಸ್ಗೆ ಹಾಕಿ ಇಟ್ಬಿಡ್ತೀನಿ. ಅದರಲ್ಲೇ ಸ್ವಲ್ಪ ಎಣ್ಣೆ ಉಳಿಸ್ಕೊತೀನಿ, ಒಗ್ಗರಣೆ ಹಾಕ್ಬೋದಲ್ಲ. ಎಣ್ಣೆ ಹಾಕಿ ಇಟ್ಟರೆ ಮುಗೀತು. ಬೆಳ್ಳುಳ್ಳಿ ಜಜ್ಕೋಬೇಕು. ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹಾಕೋದು. ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ನಾರ್ಮಲ್ ಎಲ್ಲರೂ ಯೂಸ್ ಮಾಡ್ತಾರೆ ಒಗ್ಗರಣೆಗೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊತೀನಿ. ಜೀರಿಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ನಿಜವಾಗ್ಲೂ ಗೊತ್ತಿಲ್ಲ ಹೆಂಗಿದೆ ಸಾಂಬಾರು ಅಂತ, ನೋಡೋಣ. ಸ್ವಲ್ಪ ಜೀರಿಗೆ, ಅದ್ರ ಜೊತೆ ಸ್ವಲ್ಪ ಸಾಸಿವೆ, ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ತಾ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ ಆಗಿರಿ, ಯಾಕಂದರೆ ಟಪ 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 ಅಂತ ಹಾರ್ತಾ ಇರುತ್ತದು. ನನಗೆ ಭಯ, ಒಂದ್ಸರಿ ಮೂಗ್ ಮೇಲೆ ಹಾರ್ಬಿಟ್ಟಿತ್ತು. ಸೊ ಹಂಗಾಗಿ ಸ್ವಲ್ಪ ಭಯ. ಅನ್ಕೊಂತೀರ ಏನಪ್ಪ ಇವಳೆ ಎಲ್ಲ ಕೆಲಸ ಮಾಡ್ತಾಳೆ ಅಂತ. ನನಗೆ ನಿಜವಾಗ್ಲೂ ತುಂಬ ಇಷ್ಟ. ನಮ್ಮ ಕೆಲಸ ನಾವೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಮ್ಮ ಮನೇಲಿ ಪ್ರತಿ ಕೆಲಸನೂ ನಾನೇ ಮಾಡೋದು. ಕೆಲವ್ರು ಹೇಳ್ತಾರೆ, ಅಯ್ಯೋ ನನಗೆ ಕೆಲಸ ಮಾಡೋಕ್ಕೆ ಬರಲ್ಲ, ಕೆಲಸದವ್ರು ಬರ್ತಾರೆ, ಅವರೇ ಮಾಡ್ತಿರ್ತಾರೆ ಸುಮ್ಮನೆ ಡೂಪು ಅಂತ. ಬಟ್ ನಂದು ಆ ಥರ ಅಲ್ಲ. ನಮ್ಮ ಮನೇಲಿರೋ ಬಾತ್ರೂಮ್ ಕೂಡ ನಾನೇ ಕ್ಲೀನ್ ಮಾಡೋದು. ಅದರಲ್ಲೇನಿದೆ, ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳ್ಳೋಕ್ಕೆ. ಕೆಲವ್ರು ಹೇಳ್ತಾರಂತೆ, ಯಾವಾಗಲೂ ಅಡುಗ್ಲಜ್ಜಿ ಥರ ಕೆಲಸ ಮಾಡ್ಕೊಂಡಿರ್ತಾಳೆ ಅಂತ. ಅಡುಗ್ಲಜ್ಜಿನೋ ಪಡಗ್ಲಜ್ಜಿನೋ ಕೆಲಸ ಕಲ್ತ್ರೆ ತಾನೇ ಒಂದು ಹೆಣ್ಣು ಅಂದಮೇಲೆ ಕೆಲಸ ಕಲ್ತ್ರೇನೆ. ಬೇರೆಯವ್ರ ಮನೆ ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ನಮ್ಮ ಮನೆ ಕೆಲಸ ನಾವಾದರೂ ಮಾಡ್ಕೋಬೇಕು. ಅಷ್ಟು ಇಲ್ಲ ಅಂದರೆ ಹೆಣ್ಣಾಗಿ ಹುಟ್ಟಿದ್ದು ವೇಸ್ಟ್ ನನ್ನ ಪ್ರಕಾರ. ಈ ಥರ ಮಾಡಿ ಈ ಒಗ್ಗರಣೆ ಹಾಕಿರೋದನ್ನ ಈ ರೀತಿ ಹಾಕಿದ್ರೆ ಅದ್ರ ಮಜಾನೇ ಮಜಾ. ನೀವೇ ನೋಡಿದ್ರಲ್ವ. ನಿಜವಾಗ್ಲೂ ಗೊತ್ತಿಲ್ಲ ಸಾಂಬಾರು ಯಾವ ರೀತಿ ಆಗಿದೆ ಅಂತ. ನುಗ್ಗೆಕಾಯಿ ಬೇಯಬೇಕು. ಸದ್ಯಕ್ಕೆ ಇದ್ರ ಕೆಲಸ ಮುಗೀತು, ಎತ್ತಿಡೋಣ. ಅಡುಗೆ ಆಗಿದ ತಕ್ಷಣ ಸಿಂಕಲ್ಲಿ ಪಾತ್ರೆಗಳು ಬಿಡೋದಂದರೆ ನನಗೆ ಇಷ್ಟ ಆಗಲ್ಲ. ಅಲ್ಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ನಮ್ಮಮ್ಮ ಮಾಡ್ತಾರೆ ಪಾಪ, ನೀನು ಮಾಡಬೇಡ ಅಂತಾರೆ.
ಒಂದಿನಾದ್ರೂ ಬ್ರೇಕ್ ಕೊಡೋಣ, ಅಟ್ಲೀಸ್ಟ್ ವೀಡಿಯೋಗೋಸ್ಕರನಾದ್ರೂ ಕೆಲಸ ಮಾಡೋಣ ಅಂದ್ಕೊಂಡು ಮಾಡಿದೆ. ಕೆಲವರು ವೀಡಿಯೋಗೋಸ್ಕರ ಕೆಲಸ ಮಾಡ್ಬಿಟ್ಟು ಡೈಲಿ ನಾನೇ ಮಾಡ್ತೀನಿ ಅಂತಾರೆ. ಬೆಳಿಗ್ಗೆನ ಕೆಲಸ ನಾನೇ, ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋವರೆಗೂ ನಾನೇ ಮಾಡ್ತೀನಿ. ಟಿಫನ್ ಎಲ್ಲ, ಮಧ್ಯಾಹ್ನ ಊಟ ಎಲ್ಲ ಅಮ್ಮನೇ ಮಾಡ್ತೀವಿ. ನಾನೇನು ಜಾಸ್ತಿ ಅಡುಗೆ ಕೆಲಸಕ್ಕೆಲ್ಲ ಸಾಂಬಾರೆಲ್ಲ ಅಷ್ಟು ನೀಟಾಗಿ ಮಾಡೋಕ್ಕೆ ಬರಲ್ಲ, ಸೊ ಅಮ್ಮನೇ ಮಾಡ್ಕೊತಾರೆ. ಇವತ್ತು ಹೆಂಗೂ ವಿಡಿಯೋನೂ ಮಾಡ್ಬೋದು, ಅಡುಗೆನೂ ಮಾಡ್ಬೋದು ಅಂತ ಮಾಡ್ತಾ ಇದ್ದೀನಿ. ಮನೆ ಕೆಲಸ ಅಡುಗೆ ಮಾಡಾಯಿತು. ಅಡುಗೆ ಮಾಡಾದ್ಮೇಲೆ ಸ್ವಲ್ಪ ಗಲೀಜಾಗಿರುತ್ತೆ. ಬೆಳಿಗ್ಗೆ ಗುಡಿಸಿ ಒರೆಸಿದೆ ಆಲ್ರೆಡಿ. ಇವಾಗ ಸ್ವಲ್ಪ ಗಲೀಜಾಗಿರುತ್ತಲ್ವ, ಸೊ ಹಂಗೆ ಇರೋದು. ಇವಾಗ ಒಂದ್ಸರಿ ಗುಡಿಸ್ಬಿಟ್ರೆ ಇನ್ನು ಸಂಜೆವರೆಗೂ ಏನು ಗಲೀಜು ಇರಲ್ಲ, ಆರಾಮಾಗಿ. ಬಟ್ಟೆಗಳು ಎತ್ತಿಡಬೇಕು. ಬಟ್ಟೆ ವಾಶ್ ಮಾಡಾಕಿದ್ರು ಪಾಪ, ಇವಾಗ ಎತ್ಕೊಬಂದು ಹಾಕ್ಬಿಟ್ಟು ಹೋಗಿದ್ದಾರೆ. ಇವತ್ತಂತೂ ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಒಂದು ದಿನಕ್ಕೇ. ಡೈಲಿ ಹೆಂಗೆ ಕೆಲಸ ಮಾಡ್ತಾರೋ ನಿಜ ಗೊತ್ತಾಗ್ತಾ ಇಲ್ಲ. ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋಯ್ತು ನನಗಂತೂ. ಸ್ವಲ್ಪ ಇದೆ ಬಟ್ಟೆಗಳು, ಮಡಚಿಬಿಟ್ಟು ನಾನು ಸ್ವಲ್ಪ ಹೊತ್ತು ಏನಾದರೂ ಹೊಟ್ಟೆಗೆ ತಿಂದು ಮಲಗಿಬಿಡ್ತೀನಿ. ನೋಡಿದ್ರಲ್ವಾ ಇವತ್ತಿನ ನನ್ನ ವಿಡಿಯೋ ಹೇಗಿತ್ತು ಅಂತ. ಪ್ಲೀಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಏನು ಗೊತ್ತಾ, ಈ ಯೂಟ್ಯೂಬ್ ಅವ್ರು ಏನು ಮಾಡ್ತಾರಂದರೆ ಜಾಸ್ತಿ ಅಳ್ಕೊಂಡು ಮಾಡೋದು ಅಥವಾ ಫುಲ್ಲು ಕಾಮಿಡಿ ಮಾಡೋದಕ್ಕೆ ವ್ಯೂಸ್ ಕೊಡ್ತಾರೆ. ನಾವೇನು ಮಾಡಿದ್ದೀವಿ, ನಮ್ಗೆ ಅಳೋಕ್ಕೂ ಬರಲ್ಲ. ಯಾವಾಗಲೂ ವೀಡಿಯೋಸ್ ಮಾಡ್ತಾ ಇದ್ದೀವಿ, ವ್ಯೂಸೇ ಕೊಡ್ತಾ ಇಲ್ಲ. ಏನು ಮಾಡೋದು ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ನೋಡೋಕ್ಕೆ 141K ಫಾಲೋವರ್ಸ್ ಇದ್ದಾರೆ, ವ್ಯೂಸ್ ಬರ್ತಾ ಇಲ್ಲ. ಬೇಜಾರಾಗುತ್ತೆ ನಿಜವಾಗ್ಲೂ. ಏನು ಮಾಡಲಿ, ರಾಯರು ಕಂಡುಬಿಟ್ರೆಲ್ಲ ಆಗುತ್ತೆ. ಯಾಕೋ ರಾಯರು ಬೇಜಾರು ಮಾಡ್ಕೊಂಡ್ಬಿಟ್ಟವ್ರು ಅನ್ಸುತ್ತೆ ನನ್ನ ಮೇಲೆ. ಕೋಪ ಅವರಿಗೆ ಎಲ್ಲ ವಿಷಯದಲ್ಲೂ. ಈ ನಡುವೆ ನನಗೆ ಪ್ರಾಬ್ಲಮ್ ಮಾಡ್ತಾವ್ರೆ, ಯಾಕೆ ಏನು ಗೊತ್ತಿಲ್ಲ. ಮಾಡಲಿ ಎಷ್ಟು ದಿನ ಮಾಡ್ತಾರೆ ಅಲ್ವಾ. ನಾನು ಗೆಲ್ತೀನ ಸೋಲ್ತೀನ ಈ ಪರೀಕ್ಷೆಯಲ್ಲಿ ಅಂತ ಅವರು ನನ್ನ ಮೇಲೆ. ಎಂಥದೇ ಕಷ್ಟ, ಎಂಥ ಪರೀಕ್ಷೆ ಕೊಟ್ಟರು ರಾಯರು ಇರ್ತಾರೆ ನನ್ನ ಜೊತೆ ಅಂತ ನಾನು ಧೈರ್ಯವಾಗಿ ಎದುರಿಸ್ತೀನಿ. ಇಷ್ಟೇ. ನೋಡಿದ್ರಲ್ವಾ, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಏನಪ್ಪ ಹೇಳು ಅಂತ ಅಂದ್ಕೋಬೇಡ್ರಿ. ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದನೇ ನನಗೆ ವ್ಯೂಸ್ ಬರೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವಿಡಿಯೋನ ಇಷ್ಟು ಪೇಷನ್ಸಿಂದ ಕುತ್ಕೊಂಡು ನೋಡಿದ್ದೀರಾ. ಬೈಕಬೇಡ್ರಿ, ಇವಳು ಅಡುಗೆ ಮಾಡೋದು, ಇವಳು ಕ್ಲೀನ್ ಮಾಡೋದು, ಇವಳು ಬಟ್ಟೆ ಮಾಡ್ತಿದೆ ತೋರ್ಸವಳು ಇವತ್ತು ಅಂತ. ಥ್ಯಾಂಕ್ ಯು ಸೋ ಮಚ್.